ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಮ್ಮ ಚಾನಲ್ನಲ್ಲಿ ತುಂಬ ಕಾಳಜಿಯಿಂದ ಫಾಲೋಅಪ್ ಮಾಡಿದಂಥ ಸ್ಟೋರಿಗಳಲ್ಲಿ ಅಪ್ಡೇಟ್ಸ್ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕೆಲವು ಕಮೆಂಟ್ಸ್ಗಳು ಬರ್ತಾ ಇದ್ವು, ಈ ಕೇಸ್ಗಳು ಎಲ್ಲಿವರೆಗೂ ಬಂದಿವೆ ಅನ್ನೋದನ್ನು ಚುಟುಕಾಗಿ ಹೇಳ್ತಾ ಹೋಗ್ತೀನಿ. ಆರಂಭದಲ್ಲಿ ಈ ಕೇಸ್ ಬಗ್ಗೆ ಸ್ವಲ್ಪ ಏನಾಗಿತ್ತು ಅನ್ನೋದನ್ನು ನೋಡೋಣ. 2026 ಜನವರಿ 14 ಇಡೀ ದೇಶವೇ ಸಂಕ್ರಾಂತಿ ಹಬ್ಬದ ಸಂಭ್ರಮ. ಆದರೆ ಆ ಮುಂಜಾನೆ ಬೆಳ್ತಂಗಡಿಯ ಗೇರುಕಟ್ಟೆ ಗ್ರಾಮದಲ್ಲಿ ವಿಧಿಯ ಕ್ರೂರ ಆಟವನ್ನು ನಡೆದು ಹೋಗಿಬಿಡುತ್ತೆ. ಧನುರ್ಮಾಸದ ಕೊನೆಯ ಪೂಜೆಗೆ ಹೊರಟಂತ 15 ವರ್ಷದ ಮಾಸ್ಟರ್ ಸುಮಂತ್ ತನ್ನ ಮನೆಗೆ ಮರಳಿ ಬರಲೇ ಇಲ್ಲ. ಬೆಳಗಿನ ಜಾವ 5 ಗಂಟೆ ಸುಮಂತ್ ತನ್ನ ತಾಯಿ ಎತ್ತಿಟ್ಟಿದ್ದಂಥ ಬಟ್ಟೆಗಳನ್ನು ಧರಿಸಿ ದೇವಸ್ಥಾನಕ್ಕೆ ಹೊರಡ್ತಾನೆ. ಸುಮಾರು 100 ಮೀಟರ್ ದೂರದಲ್ಲಿರ್ತಕ್ಕಂಥ ಒಂಟಿ ಮನೆಯೊಂದರ ಬಳಿ ನಿಲ್ಲಿಸಿದಂಥ ಸೈಕಲ್ ಕಡೆಗೆ ಆತ ಹೆಜ್ಜೆ ಹಾಕ್ತಾನೆ. 5:30 ಆದರೂ ಕೂಡ ದೇವಸ್ಥಾನಕ್ಕೆ ಆತ ಬಾರದಿದ್ದಾಗ ಸ್ನೇಹಿತರು ಕಾಯ್ತಾ ಕೂರ್ತಾರೆ. ದೇವಸ್ಥಾನಕ್ಕೆ ಹೋದ ಮಗ ಬೆಳಗಿನ ಜಾವ ಉಪಹಾರದ ಸಮಯ ಆದರೂ ಕೂಡ ಮನೆಗೆ ಬರಲೇ ಇಲ್ಲ ಅಂತ ಗಾಬರಿಗೊಂಡಂಥ ಪೋಷಕರು ಮತ್ತು ಸ್ಥಳೀಯರು ಹುಡುಕಾಟವನ್ನು ಆರಂಭ ಮಾಡ್ತಾರೆ. ಆಗ ಸಿಕ್ಕಿದ್ದು ಒಂದು ಚಿಕ್ಕ ರಸ್ತೆಯ ಮೇಲಿನ ಆ ನೆತ್ತರಿನ ಕಲೆಗಳು. ಆ ಕಲೆಗಳು ನೇರವಾಗಿ ಕರೆದುಕೊಂಡು ಹೋಗಿದ್ದು ಸಮೀಪದ ತೋಟದ ಕೆರೆಯ ಬಳಿಗೆ. ನಮಗೆ ಮೊದಲು ಅದು ನಾಪತ್ತೆ ಅಥವಾ ಆಕಸ್ಮಿಕ ಮುಳುಗಡೆ ಪ್ರಕರಣದ ಕಾಣುತ್ತೆ. ಆದರೆ ದೇಹದ ಮೇಲಿದ್ದಂಥ ಗಾಯಗಳು ಮತ್ತು ಕೆರೆಯಲ್ಲಿ ಸಿಕ್ಕಂಥ ಕೆಲವೊಂದು ವಸ್ತುಗಳು ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸ್ತವೆ. ನೋಡಿ, PM ರಿಪೋರ್ಟ್ ವೈದ್ಯಕೀಯ ವರದಿ ಅಂಶಗಳನ್ನು ಪ್ರಾಥಮಿಕವಾಗಿ ಅಲ್ಲಿ ಬಂದಂಥ ವೈದ್ಯರು ಹೇಳೋದೇನೋ ಅಂದರೆ ತಲೆಯ ಭಾಗಕ್ಕೆ ಮೊಂಡಾದ ಆಯುಧದಿಂದ ಪೆಟ್ಟು ಬಿದ್ದಿದೆ. ಬಲವಾದಂಥ ಪೆಟ್ಟುಗಳಿಂದ ಬಾಲಕ ಅರೆಪ್ರಜ್ಞಾವಸ್ಥೆಗೆ ತಲುಪಿದ್ದಂಥ ಸ್ಥಿತಿ ಪತ್ತೆಯಾಗಿದೆ. ಇನ್ನು ಪ್ರಜ್ಞೆ ಇಲ್ಲದಾಗ ಕೆರೆಗೆ ತಳ್ಳಿದ್ರಿಂದ ಶ್ವಾಸಕೋಶದಲ್ಲಿ ನೀರು ತುಂಬಿ ಉಸಿರುಗಟ್ಟಿ ಪ್ರಾಣವನ್ನು ಕಳೆದುಕೊಂಡಿರೋ ಚಾನ್ಸಸ್ ಇದೆ ಅಂತ. ನೋಡಿ, ಇಷ್ಟು ತಿಂಗಳಾದರೂ ಕೂಡ ಅಂತಿಮ ಮರಣೋತ್ತರ ಪರೀಕ್ಷೆ ಅವರ ಕುಟುಂಬಸ್ಥರ ಕೈ ಸೇರಿಲ್ಲ. FSL ವರದಿಗೋಸ್ಕರ ಪೊಲೀಸ್ನವರು ಕಾಯ್ತಾ ಇದ್ದಾರೆ. ಆರಂಭದಲ್ಲಿ ಹೇಳಿರ್ತಾರೆ ಅನ್ನೋ ಗೊತ್ತಿಲ್ಲ. ಪೊಲೀಸ್ನವ್ರಿಗೆ ಪ್ರೈಮರಿ ರಿಪೋರ್ಟ್ಸನ್ನು ಕೊಟ್ಟಿರ್ತಾರೆ ಮೆಡಿಕಲ್ನವರು. ಅದರ ಆಧಾರದ ಮೇಲೆ ತನಿಖೆನ ಮುಂದುವರಿಸಿರ್ತಾರೆ. ಒಂದು ಕಡೆ ಒಬ್ಬ ಪ್ರತಿಭಾವಂತ 9ನೇ ತರಗತಿ ವಿದ್ಯಾರ್ಥಿಯ ನಿಗೂಢ ಈ ಒಂದು ಕೃತ್ಯದ ಹಿಂದಿರ್ತಕ್ಕಂಥ ಅಜ್ಞಾತ ಹಂತಕ ಯಾರು? ಆ ಗೇರುಕಟ್ಟೆಯ ಮಂಜಿನ ಮರೆಯಲ್ಲಿ ಅಡಗಿರ್ತಕ್ಕಂಥ ಸತ್ಯವನ್ನು ಪೊಲೀಸ್ನವರು ಹೊರಗೆ ತರ್ತಾರೆ ಅಂತ ಇಲ್ಲಿವರೆಗೂ ಕೂಡ ಕಾಯ್ತಾ ಇದ್ದೀವಿ. ಒಂದೇ ಒಂದು ಸಿಂಗಲ್ ಅಪ್ಡೇಟ್ ಸಿಗ್ತಾ ಇಲ್ಲ. ಆದರೆ ಸಮಸ್ಯೆ ಅಂದರೆ, ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ನಿರಂತರವಾಗಿ ಕಳೆದ ದಿನ ನಾನು ಅವ್ರ ತಂದೆಯವರಿಗೂ ಸುಬ್ರಹ್ಮಣ್ಯ ಅವ್ರಿಗೂ ಕೂಡ ನೇರವಾಗಿ ಕರೆ ಮಾಡಿದಾಗ ಅವರು ಹೇಳಿದ್ದಿಷ್ಟೇ, ನಮಗೆ ಯಾವ SP ಅವರಾಗಲಿ ಏನೇ ಆಗಲಿ ಒಂದು ಇನ್ಫಾರ್ಮೇಷನ್ನು ಕೂಡ ಸರಿಯಾಗಿ ಕೊಡ್ತಾಯಿಲ್ಲ. PM ರಿಪೋರ್ಟ್ನು ಕೂಡ ಕುಟುಂಬಸ್ಥರಿಗೆ ಒಪ್ಪಿಸಿಲ್ಲ ಅಂತ. 15 ವರ್ಷದ ಮಗನನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಕ್ಕಂಥ ಪೋಷಕರಿಗೆ ಇವನ ನಿರ್ದಿಷ್ಟವಾಗಿ ಸಾವು ಹೇಗೆ ಸಂಭವಿಸ್ತು ಅನ್ನೋ ನಿಖರ ಅಧಿಕೃತವಾದಂಥ ದಾಖಲೆ ಸಿಗದೇ ಇರೋದು ಒಂದು ಕಡೆ ಅವರ ಆಕ್ರೋಶ, ಒಂದು ಕಡೆ ನೋವು ಕೂಡ. ಶಾಸಕರು ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು. ಇಂಥ ಸೂಕ್ಷ್ಮ ಪ್ರಕರಣಗಳಲ್ಲಿ ವೈದ್ಯಕೀಯ ಮತ್ತು ವಿಧಿವಿಜ್ಞಾನ ವರದಿಗಳು ಶೀಘ್ರವಾಗಿ ಬರುವಂತೆ ಮಾಡಲಿಕ್ಕೆ ಪ್ರತ್ಯೇಕವಾದಂಥ ಫಾಸ್ಟ್ ಟ್ರ್ಯಾಕ್ ವ್ಯವಸ್ಥೆ ಇಲ್ಲದೆ ಇರೋದೇ ನಮ್ಮ ಸಿಸ್ಟಮ್ನ ಕೊರತೆಯನ್ನು ಮತ್ತೆ ಎತ್ತಿ ತೋರಿಸ್ತಾ ಇದೆ. ಯಾವ ಶಾಸಕರಾಗಲಿ ಯಾವ ಗೃಹ ಸಚಿವರಾಗಲಿ ಆರಂಭದಲ್ಲಿ ಇದು ಹೈಪ್ ಎಲ್ಲಿವರೆಗೂ ಇರುತ್ತೋ ಅಷ್ಟು ಚರ್ಚೆ ಆಗುತ್ತೆ. ಅದಾದಮೇಲೆ ಇದನ್ನ ಬಿಟ್ಟೇ ಬಿಡ್ತಾರೆ. ಇನ್ನು ಕುಟುಂಬಸ್ಥರು ಎಲ್ಲಿವರೆಗೂ ಕೂಡ ಇದೇ ರೀತಿಯ ಕಣ್ಣೀರು ಹಾಕ್ತಾ ಕೂರಬೇಕು? ನೋಡಿ, ಪೊಲೀಸ್ನವರು ಮತ್ತು ಸರ್ಕಾರ ತಕ್ಷಣವೇ ಇದು ಎಲ್ಲಿ ಮೆಡಿಕಲ್ ರಿಪೋರ್ಟ್ ವೆನ್ಲಾಕ್ ಆಸ್ಪತ್ರೆ ಅಂತ ಅಂದ್ಕೊಂಡ್ರೆ ಅಲ್ಲಿನ ವೈದ್ಯಾಧಿಕಾರಿಗಳ ಮೇಲೆ ಒತ್ತಡ ತಂದು ವರದಿಯನ್ನು ಪಡೆದು ಕುಟುಂಬಕ್ಕೆ ಪಾರದರ್ಶಕವಾಗಿ ಒಪ್ಪಿಸಿ ಮೊದಲು. ಇಲ್ಲದೇ ಇದ್ದರೆ ಇದು ಕರಾವಳಿಯ ಮತ್ತೊಂದು ಅಮಾಯಕನ ನಿಗೂಢ ಸಾವಿನ ಫೈಲಾಗಿ ಉಳಿದು ಬಿಡುತ್ತೆ. ಕೆಲವೊಮ್ಮೆ ಇಂಥ ವಿಳಂಬಗಳ ಹಿಂದೆ ಸ್ಥಳೀಯ ಪ್ರಭಾವಿಗಳ ವ್ಯಕ್ತಿಗಳ ರಾಜಕೀಯ ಒತ್ತಡ ಇರ್ಬೋದು, ಅಥವಾ ತನಿಖೆ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇರ್ತಕ್ಕಂಥ ಶಂಕೆ ಕೂಡ ಸಾರ್ವಜನಿಕರಲ್ಲಿ ಮೂಡಿಬಿಡುತ್ತೆ. ಉನ್ನತ ಅಧಿಕಾರಿಗಳು ಹಸ್ತಕ್ಷೇಪವನ್ನು ಮಾಡಿ ತುರ್ತು ವರದಿ ಕೋರದೇ ಇದ್ದರೆ ಸಾಮಾನ್ಯ ಪ್ರಕ್ರಿಯೆಯಂತೆ ವರದಿ ಬರಲಿಕ್ಕೆ ಇದು ಕೂಡ ತಡವಾಗುತ್ತೆ. ಇನ್ನು ಒಂದು ಚಾನ್ಸಸ್ ಇದೆ, ಆ್ಯಕ್ಟ್ ವಿಧಿ ನಂಬರ್ 21 ಅನ್ವಯ, ಅಂದರೆ ರೈಟ್ ಟು ಫೇರ್ ಇನ್ವೆಸ್ಟಿಗೇಷನ್ ಅಂತ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ನ್ಯಾಯಸಮ್ಮತ ಮತ್ತು ಶೀಘ್ರ ತನಿಖೆ ಹಕ್ಕಿರುತ್ತೆ. ಹಾಗಾಗಿ ಕುಟುಂಬಸ್ಥರು ಕರ್ನಾಟಕ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿ ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ವೈದ್ಯಕೀಯ ಮಂಡಳಿಗೆ ತಕ್ಷಣವೇ ಅಂತಿಮ ವರದಿ ನೀಡುವಂತೆ ಆದೇಶ ಕೊಡೋದು, ಅಂದರೆ ರಿಟ್ ಆಫ್ ಮ್ಯಾಂಡಮಸ್ ಅಂತ ಹೇಳಿ ಕರಿತೀವಿ. ತನಿಖೆಯಲ್ಲಿ ವಿಪರೀತವಾದಂಥ ವಿಳಂಬ ಧೋರಣೆ ಕಂಡು ಬಂದಾಗ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಅವರು ದೂರು ಕೊಡ್ಬೋದು. ಆದರೆ ಅವ್ರ ಫ್ಯಾಮಿಲಿ ತುಂಬ ರಾಜಕೀಯವಾಗಿ ಅವ್ರಿಗೆ ಯಾವುದೂ ಕೂಡ ಗೊತ್ತೇ ಇಲ್ಲ. ಹಾಗಾಗಿ ಅವ್ರು ಈ ಹಂತಕ್ಕೆ ಹೋಗ್ತಾರೆ ಅನ್ನೋದೇ ನನಗೆ ನಂಬಿಕೆ ಇಲ್ಲ. ಇನ್ನೊಂದು ಕಡೆ ಅಟ್ಲೀಸ್ಟ್ ಮಾನವ ಹಕ್ಕುಗಳ ಆಯೋಗನಾದರೂ ತಕ್ಷಣವೇ ಆಸ್ಪತ್ರೆಗೆ ಅಥವಾ ಪೊಲೀಸ್ ಇಲಾಖೆಗೆ ನೋಟಿಸ್ ಜಾರಿ ಮಾಡಿ ನಿಗದಿತ ದಿನದೊಳಗೆ ವರದಿ ಸಲ್ಲಿಸ್ರಿ ಅಂತೇಳಿ ಗಡುವನ್ನಾದರೂ ವಿಧಿಸಬಹುದು, ಇವರು ಅಲ್ಲಿಗೆ ಪತ್ರ ಬರೆದ್ರೆ. ಇನ್ನು ರಾಜ್ಯ ಸರ್ಕಾರ ಈ ಒಂದು ಕೃತ್ಯದ ಪ್ರಕರಣವನ್ನು ತಕ್ಷಣವೇ CIDಗಾದರೂ ಒಪ್ಪಿಸ್ಬೋದಿತ್ತು. ಇಲ್ಲಿವರೆಗೂ ಕೂಡ ಅದ್ಯಾವುದು ಕೂಡ ಮಾಡಿಲ್ಲ. ಪೊಲೀಸ್ನವರು ಎಲ್ಲ ಆಯಾಮಗಳಿಂದ, ಉದಾಹರಣೆ ಕಾಲ್ ರೆಕಾರ್ಡ್ಸು, FSL ವರದಿ, ಸ್ಥಳೀಯರ ವಿಚಾರಣೆ, ತನಿಖೆ ನಡೆಸಿದ ಮೇಲೂ ಕೂಡ ಯಾವುದೇ ಆರೋಪಿ ಅಥವಾ ಅಂತಕನ ಸುಳಿವು ಸಿಗದೇ ಇದ್ದರೆ ಕಾನೂನಲ್ಲಿ ಒಂದು ದಾರಿ ಇದೆ. ಪೊಲೀಸ್ನವ್ರಿಗೆ ಅದು C ರಿಪೋರ್ಟ್ ಹಾಕಿಬಿಡ್ತಾರೆ. ಇವರು ಮೃತದೇಹ ಸಿಕ್ಕಿದೆ, ಆದರೆ ಯಾರು ಕೃತ್ಯ ಮಾಡಿದವರು ಅನ್ನೋದು, ಕೃತ್ಯ ಮಾಡಿದ್ದಾರೆ ಅನ್ನೋದು ನಿಜ, ಆದರೆ ಆರೋಪಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಟ್ರೂ ಬಟ್ ಅನ್ಡಿಟೆಕ್ಟೆಡ್ ಅಂತ ಹೇಳಿ ಪ್ರಕರಣವನ್ನು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ಬೋದು. ಆದರೆ ಪೊಲೀಸ್ನವರು ಆರೋಪಿ ಪತ್ತೆಯಾಗಿಲ್ಲ ಅಂತೇಳಿ C ರಿಪೋರ್ಟ್ ಸಲ್ಲಿಸಿದರೆ ಕುಟುಂಬಸ್ಥರೇನು ಒಪ್ಕೊಳ್ಬೇಕಾಗಿಲ್ಲ. ಅವರು
ಪ್ರೊಟೆಸ್ಟ್ ಪಿಟಿಷನ್ನ ಸಲ್ಲಿಸಬಹುದು. ಪೊಲೀಸರು ತನಿಖೆಯನ್ನು ಸರಿಯಾಗಿ ಮಾಡಿಲ್ಲ ಅಂತ ಆಕ್ಷೇಪಣೆ ಸಲ್ಲಿಸಬಹುದು. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಪೊಲೀಸರ ವರದಿಯನ್ನು ತಿರಸ್ಕರಿಸಿ ರೀಇನ್ವೆಸ್ಟಿಗೇಷನ್ ಆದೇಶ ಕೊಡ್ತಕ್ಕಂಥ ಸಂಪೂರ್ಣ ಅಧಿಕಾರ ಕೂಡ ಹೊಂದಿದೆ. ನೋಡಿ, ಕಾಲ ಕಳೆದಂತೆ ಘಟನಾ ಸ್ಥಳದಲ್ಲಿ ಸಿಗಬಹುದಾದಂಥ ವೈಜ್ಞಾನಿಕ ಪುರಾವೆ, ಫಿಂಗರ್ ಪ್ರಿಂಟ್ಸ್ ಅಥವಾ ಸಾಕ್ಷ್ಯ ನುಡಿಬೋದಂಥ ವ್ಯಕ್ತಿಗಳ ನೆನಪುಗಳು ಎಲ್ಲ ಮರೆಯಾಗ್ತಾ ಹೋಗುತ್ತೆ. ನಿಮಗೆ CID ಕೊಟ್ಟರು ಅಷ್ಟೇ, CBI ಕೊಟ್ಟರು ಅಷ್ಟೇ. ತುಂಬ ಡಿಲೇ ಮಾಡಬಾರ್ದು. ಇರ್ತಕ್ಕಂಥ ಅಧಿಕಾರಿಗಳೇ ಇದನ್ನು ಭಾಳ ಕರಾರುವಕ್ಕ ಮಾಡ್ಬೋದಿತ್ತು. ನೋಡಿ, ಕರಾವಳಿ ಭಾಗದಲ್ಲಿ ಹಿಂದೆ ಕೂಡ ಇಂಥದ್ದೇ ಅನೇಕ ನಿಗೂಢ ಸಾವುಗಳು ಆಗಿದ್ದಾವೆ. ಸ್ವಲ್ಪ ಈ ಕೇಸ್ನಲ್ಲಾದರೂ ಸೀರಿಯಸ್ ಆಗಿ ಏನಾದರೂ ಒಂದು ಪೊಲೀಸ್ ಇಲಾಖೆ ಕಾರ್ಯಕ್ಷಮತೆ ತೋರಿಸಿದ್ರೆ ಅವ್ರ ಜನರಲ್ಲೂ ಕೂಡ ಅಪನಂಬಿಕೆ ಹೋಗಿಬಿಡೋದು. ಆದರೆ ಇಂಥ ದೊಡ್ಡ ಮಟ್ಟದ ಜನಾಂದೋಲನ ಮತ್ತು ಪ್ರತಿಭಟನೆಗಳು ಈ ಕೇಸು ಕೂಡ ಆ್ಯಡ್ ಆಗಬಹುದು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನು ಜಾನ್ವಿ ಕೇಸ್, ಮಗು ನಾಪತ್ತೆಯಾಗಿ ತಿಂಗಳು ತುಂಬ್ತಾ ಬಂದರೂ ಕೂಡ ಯಾವುದೇ ಸುಳಿವು ಸಿಗದ ಕಾರಣ ಆಂಧ್ರ ಪ್ರದೇಶದ ಕಾಕಿನಾಡನ ಒಂದು ಜಾನ್ವಿ ಕೇಸ್ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ತೋಟದಲ್ಲಿ ಮಿಸ್ ಆದಂಥ ಮಗು ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. ಅತ್ಯಂತ ಭಾವುಕವಾಗಿ ವಿಡಿಯೋ ಮುಖಾಂತರವಾಗಿ ಅವ್ರ ಪೇರೆಂಟ್ಸ್ಗಳು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಯಾರೇ ಆಗಲಿ ಗೊತ್ತಿಲ್ಲದೆ ಅಥವಾ ಬೇಕಂತಲೇ ನನ್ನ ಮಗಳನ್ನು ಕಿಡ್ನಾಪ್ ಮಾಡಿದರೆ ದಯವಿಟ್ಟು ವಾಪಸ್ ತಂದು ಒಪ್ಪಿಸಿ, ಯಾರ ಮೇಲೂ ಕೂಡ ಕೇಸ್ ಹಾಕೋದಿಲ್ಲ, ನಾವು ಪೊಲೀಸ್ ಕೇಸ್ ಹಾಕೋದಿಲ್ಲ ಅಂತ ಕಣ್ಣೀರು ಇಡ್ತಾ ಇರೋದು ಅವ್ರ ತಂದೆ ತಾಯಿಗಳು ವಿಡಿಯೋ ಮುಖಾಂತರವಾಗಿ. ಇದು ಈ ಕ್ಷಣದ ಅಪ್ಡೇಟ್ಸ್. ಮತ್ತು ನೆರೆಯ ಒಡಿಶಾ ರಾಜ್ಯದಲ್ಲಿ ಭಿಕ್ಷುಕನೊಬ್ಬನ ಬಳಿ ಜಾನ್ವಿಯ ಹೋಲಿಕೆ ಇರ್ತಕ್ಕಂಥ ಮಗು ಪತ್ತೆಯಾಗಿದೆ ಅನ್ನೋ ಗಂಭೀರ ಸುಳುವು ಸಿಕ್ಕಿದೆ. ಆ ಮಾಹಿತಿ ಕೂಡ ಬೆನ್ನಟ್ಟಿರ್ತಕ್ಕಂಥ ಕಾಕಿನಾಡ ಪೊಲೀಸರು ವಿಶೇಷ ತಂಡಗಳನ್ನು ಟೀಮ್ ಮಾಡಿ ಅಲ್ಲೂ ಕೂಡ ಬೀಡ್ಬಿಟ್ಟು ತಪಾಸಣೆ ನಡೆಸ್ತಾ ಇದ್ದಾರೆ. ಇದು ಒಂದು ಹಂತದ ಒಂದು ಪ್ರಕ್ರಿಯೆ. ಇನ್ನೊಂದು ಕಡೆ ವಿಜಯವಾಡ DIG ಕಚೇರಿಯ ತಾಂತ್ರಿಕ ತಂಡದ ತನಿಖೆ ಪ್ರಕಾರ ಘಟನೆಯ ದಿನ ಸ್ಥಳೀಯ ಪ್ರದೇಶದಲ್ಲಿ ಓಡಾಡ್ತಾ ಇದ್ದಂಥ ಅಲೆಮಾರಿ ಜನಗಳು, ನೊಮ್ಯಾಡಿಕ್ ಪೀಪಲ್ ಅಥವಾ ಸಣ್ಣ ಮಕ್ಕಳನ್ನು ಅಪಹರಿಸ್ತಕ್ಕಂಥ ಜಾಲದವರು ಮಗುವನ್ನು ಎತ್ಕೊಂಡು ಹೋಗಿರ್ಬೋದು ಅನ್ನೋ ಶಂಕೆ ಮೇಲೆ CCTV ದೃಶ್ಯಗಳನ್ನು ಮತ್ತೆ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನೋ ಥರದ್ದು ಅಪ್ಡೇಟ್ಸ್ ಕೂಡ ಇದೆ. ಈ ಸೂಕ್ಷ್ಮ ಪ್ರಕರಣದ ತನಿಖೆ ನಡುವೆ ಕರ್ತವ್ಯ ಲೋಪ ಮತ್ತು ನಡವಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಕಾಕಿನಾಡ ಜಿಲ್ಲೆಯ ಪೆದ್ದಾಪುರಂ ಸಬ್ ಇನ್ಸ್ಪೆಕ್ಟರ್ ಮೌನಿಕಾ ಅವರ ವಿರುದ್ಧ ಇಲಾಖೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಮಾಹಿತಿಗಳು ಕೂಡ ಕೇಳಿಬರ್ತಾ ಇರೋದು. ಒಂದು ಕಡೆ ಅವ್ರ ಪೇರೆಂಟ್ಸ್ಗಳು ಮಾಡ್ತಾ ಇರೋದು ಎಂಥವ್ರ ಕರುಳು ಕೂಡ ಚುರುಕು ಅಂದುಬಿಡುತ್ತೆ. ಬಿರು ಬಿಸಿಲಿನ ನಡುವೆ ಕೈಯಲ್ಲಿ ಮಗುವಿನ ಫೋಟೋ ಇರ್ತಕ್ಕಂಥ ನೂರಾರು ಪೋಸ್ಟರ್ಗಳು ಮತ್ತು ಗಮ್ಮನ ಹಿಡ್ಕೊಂಡು ಜ್ಞಾನೇಶ್ವರ ರಸ್ತೆಯ ಬದಿಯಲ್ಲಿರ್ತಕ್ಕಂಥ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಕೂಡ ಗೋಡೆಗಳು, ಕಂಬಗಳು, ಚಲಿಸುವ ಆಟೋಗಳ ಹಿಂಭಾಗಕ್ಕೆ ಆ ಒಂದು ಪುಟ್ಟಾಣಿ ಕಂದಮ್ಮನ ಪೋಸ್ಟರ್ನ ಅಂಟಿಸ್ತಾ ಅಲ್ಲಿ ನಿಂತಿರ್ತಕ್ಕಂಥ ಜನರ ಎದುರು ಕೈ ಮುಗಿದು ಕಣ್ಣೀರು ಹಾಕ್ತಾ ಇದ್ದಾರೆ. ವೀಕ್ಷಕರ ಗೋಡೆಗಳ ಮೇಲೆ ಅಂಟಿಸಿರ್ತಕ್ಕಂಥ ಪೋಸ್ಟರ್ಗಳಲ್ಲಿರೋದು ಕೇವಲ ಒಂದು ಮಗುವಿನ ಫೋಟೋ ಅಲ್ಲ, ಬದಲಿಗೆ ಕಳೆದು ಹೋದಂಥ ಹೆತ್ತವರ ಬದುಕು. ಪೊಲೀಸ್ನವರು ಇವತ್ತು ಮಗುವಿನ ಸುಳಿವು ನೀಡಿದವರು 1 ಲಕ್ಷ ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ ನಿಜ. ಆದರೆ ಆ ತಂದೆಗೆ ತಾನು ಅಂಟಿಸ್ತಾ ಇರುವ ಪೋಸ್ಟರ್ಗಳೇ ತನ್ನ ಮಗಳನ್ನು ತನ್ನ ಮಡ್ಲಿಗೆ ತಂದು ಕೊಡುತ್ತವೆ ಅನ್ನೋ ಕೊನೆಯ ಭರವಸೆ ಎದ್ದು ಕಾಣ್ತಾ ಇರೋದು. ಮಗು ನಾಪತ್ತೆಯಾಗಿ ದಿನಗಳ ಉಳು ಹೋಗ್ತಾ ಇದೆ. ಯಾವುದೇ ನಿಖರವಾದಂಥ ಸುಳುವು ಪತ್ತೆ ಹಚ್ಚಲಿಕ್ಕೆ ವಿಫಲವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕಾಕಿನಾಡ ಜಿಲ್ಲಾ ಪೊಲೀಸ್ ಇಲಾಖೆ ಅಧಿಕೃತವಾಗಿ ನೋಟಿಸ್ ಕೂಡ ಜಾರಿ ಮಾಡಿದೆ. ಅತ್ಯಾಧುನಿಕ ತಂತ್ರಜ್ಞಾನ, ಡ್ರೋನ್, ನೂರಾರು ಸಿಬ್ಬಂದಿ ಬಳಸಿದ್ರು ಇಷ್ಟು ದಿನಗಳ ಕಾಲ ನೀವು ಯಾಕೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಕಾರಣ ಕೊಡ್ತಾ ಇದ್ದೀರಲ್ವ ಅಂತ ಪೊಲೀಸರನ್ನು ಕೂಡ ನ್ಯಾಯಾಲಯ ತರಾಟೆಗೆ ತೆಗೆದುಕೊಳ್ತಾ ಇರೋದು. ಇನ್ನು ಕನಬುಡಟ ಲೇದು ಅಂತ ಹೇಳಿ ಒಂದು ಪೋಸ್ಟರ್ ನೀವು ಎಲ್ಲ ಕಡೆನೂ ಹಚ್ತಾ ಇದ್ದಾರೆ. ಅದನ್ನು ಕನಬುಡಟ ಲೇದು ಅಂದರೆ ಕಾಣೆಯಾಗಿದ್ದಾಳೆ ಅಂತ. ಇದು ಕೇವಲ ಕಾಗದದ ಪೋಸ್ಟರ್ಗಳಲ್ಲ, ಕಳೆದು ಹೋದಂಥ ಎತ್ತ ಕರುಳಿನ ಕೊನೆಯ ಭರವಸೆಯ ಕಣ್ಣೀರು. 27 ದಿನಗಳಿಂದ ಕಂದಮ್ಮ ಜಾನ್ವಿಗಾಗಿ ಇಡೀ ಕಾಕಿನಾಡ ಜಿಲ್ಲೆ ಬಡದಾಡ್ಕೊಳ್ತಾ ಇದೆ ಮನಸ್ಸಿನಲ್ಲೇ. ಈ ಕೊನೆಯ ಅಸ್ತ್ರವಾಗಿ ಆ ತಾವರೆ ತೋಟದ ಹಾದಿಯಿಂದ ಹಿಡಿದು ಹೊರ ರಾಜ್ಯದ ರೈಲ್ವೆ ನಿಲ್ದಾಣದವರೆಗೂ ಕೂಡ ಪ್ರತಿಯೊಂದು ಗೋಡೆಗಳ ಮೇಲೆ ಜಾನ್ವಿ ಫೋಟೋಗಳನ್ನು ಹಾಕ್ತಾ ಇದ್ದಾರೆ. ಆದರೆ ದಾರಿಯಲ್ಲಿ ಹೋಗುವ ಪ್ರತಿಯೊಬ್ಬ ನಾಗರಿಕನೂ ಕೂಡ ಆ ಪೋಸ್ಟರ್ನ ನೋಡಿ ಮರುಕವನ್ನು ವ್ಯಕ್ತಪಡಿಸ್ತಾ ಇರೋದು. ಒಂದು ಕಡೆ ಬೆಳ್ತಂಗಡಿಯಲ್ಲಿ 15 ವರ್ಷದ ಸುಮಂತ್ ಕೃತ್ಯ ನಡೆದು ತಿಂಗಳುಗಳೇ ಕಳೆದು ಹೋಗ್ತಾ ಇದ್ದಾವೆ. ಎಷ್ಟು ತಿಂಗಳುಗಳಾಯಿತು ಲೆಕ್ಕವೇ ಇಲ್ಲ. ಅತ್ತ ಕಾಕಿನಾಡನ 2.5 ವರ್ಷದ ಪುಟ್ಟ ಜಾನ್ವಿ ನಾಪತ್ತೆಯಾಗಿ 27 ದಿನ ಆಯಿತು. ಕೇವಲ ಪೋಸ್ಟರ್ಗಳಷ್ಟೇ ಗೋಡೆಗಳ ಮೇಲೆ ಉಳಿದುಕೊಂಡಿರೋದು, ಮಗು ಸುಳಿವಿಲ್ಲ. ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡ್ರೂ ಕೂಡ ಹೆತ್ತವರು ಬೀದಿಗಳಲ್ಲಿ ಕಣ್ಣೀರು ಹಾಕ್ತಾ ಪೋಸ್ಟರ್ನ ಅಂಟಿಸ್ತಾ ಇದ್ದರೂ ಕೂಡ ಈ ಮುಗ್ಧ ಜೀವಗಳಿಗೆ ನ್ಯಾಯ ಸಿಗೋದು ಯಾವಾಗ ಅನ್ನೋದೇ ಪ್ರಶ್ನೆ. ಕಾನೂನಿನ ಕಣ್ಣಿಗೆ ಕಾಣದಂತೆ ಅಡಗಿರ್ತಕ್ಕಂಥ ಹಂತಕರು ಮತ್ತು ಈ ಕಿಡ್ನ್ಯಾಪರ್ಗಳು ಕಟಾಕಟಿಯಲ್ಲಿ ನಿಲ್ಲೋವರೆಗೂ ಕೂಡ ಒಂದು ಕ್ಷಣ ನಮಗೂ ಕೂಡ ಆ ಥರದ್ದು ಒಂದು ಅನುಕಂಪ ಅವರು ಕುಟುಂಬದವ್ರ ಮೇಲೆ ಮೂಡುತ್ತೆ. ಎರಡೂ ಪ್ರಕರಣಗಳ ಮುಂದಿನ ಕ್ಷಣದ ಅಪ್ಡೇಟ್ಸ್ಗಳನ್ನು ಏನಾದರೂ ಬಿಗ್ ಅಪ್ಡೇಟ್ಸ್ಗಳಾದರೆ ಖಂಡಿತವಾಗೂ ಮುಂದಿನ ವಿಡಿಯೋ ಮುಖಾಂತರ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ.